ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ9 ನಿರಂತರ ವರದಿಯಿಂದ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಮಹತ್ವದ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಸಭೆಯಲ್ಲಿ ಭಾಗಿಯಾಗಲಿರುವ ಆರೋಗ್ಯ ಸಚಿವ ದಿನೇಶ್, ಬಿಮ್ಸ್ ಆಸ್ಪತ್ರೆ ಅಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆರೋಗ್ಯಾಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಭಾಗಿಯಾಗ್ತಾ ಇದ್ದಾರೆ. 5 ಬಾಣಂತಿಯರು ಸಾವಿನ ಮನೆ ಸೇರಿರುತ್ತಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನವೆಂಬರ್ 9ರಂದು 18 ಗರ್ಭಿಣಿಯರಿಗೆ ಹೆರಿಗೆ ಆಗಿತ್ತು. ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿಸಲಾಗಿತ್ತು. ಆ ಬಳಿಕವೇ ಅಲ್ಲಿ ದುರಂತ ಸಾಲು ಸಾವನ್ನ ಆಗಿರುತ್ತೆ. ಹೆರಿಗೆ ಮಾಡಿಸಿಕೊಂಡಿದ್ದ 7 ಬಾಣಂತಿಯರ ಆರೋಗ್ಯ ಏರುಪೇರಾಗಿರುತ್ತೆ. ಈ ಪೈಕಿ 4 ಸಾವಿನ ಮನೆ ಸೇರುತ್ತಾರೆ. ಸಾಲು ಸಾವಾಗ್ತಾ ಇದ್ದಂತೆ ಸರ್ಕಾರ ತಜ್ಞರ ಸಮಿತಿಯನ್ನು ರಚಿಸಿ ವರದಿ ನೀಡೋದಕ್ಕೆ ಹೇಳಿತ್ತು. ಅದೇ ವರದಿ ಇವತ್ತು ಬಂದಿದೆ. ಶಾಕ್ ಕೂಡ ಆಗಿದೆ ಸರ್ಕಾರ. ಶಸ್ತ್ರಚಿಕಿತ್ಸೆ ಬಳಿಕ ಹಾಕಿದ್ದ IV ಗ್ಲೂಕೋಸ್ನಿಂದಲೇ ಎಡವಟ್ಟಾಗಿದೆ ಅಂತ ತಜ್ಞರ ತಂಡ ಸರ್ಕಾರಕ್ಕೆ ವರದಿಯನ್ನು ನೀಡಿತ್ತು. ಈ ವರದಿಯ ಆಧಾರದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸದ್ಯಕ್ಕೆ ಸಭೆಯನ್ನು ನಡೆಸಲಾಗ್ತಾ ಇದೆ. ನಾಳೆ ಆರೋಗ್ಯ ಅಧಿಕಾರಿಗಳು, ಆರೋಗ್ಯ ಸಚಿವರು ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಿಸೇರಿಯನ್ನ ಬಳಿಕ ಹಾಕಿದ್ದಂತಹ IV ಗ್ಲೂಕೋಸ್ನಿಂದಾಗಿ 4 ಸಾವಾಗಿದೆ ಅಂತ ತಜ್ಞರು ಸರ್ಕಾರಕ್ಕೆ ವರದಿಯನ್ನು ನೀಡಿದ್ದಾರೆ. ಬಾಣಂತಿಯರಿಗೆ ಹಾಕಿದ್ದ IV ದ್ರಾವಣ ಕಳಪೆಯಾಗಿತ್ತು. ಆದರೆ ಶಸ್ತ್ರಚಿಕಿತ್ಸೆ ಬಳಿಕ ಬಾಣಂತಿಯರಿಗೆ ಅದೇ IV ಗ್ಲೂಕೋಸ್ ಹಾಕಲಾಗಿತ್ತು. IV ಸಿಲೈನ್ನಿಂದ ಬಾಣಂತಿಯರ ಆರೋಗ್ಯ ಏರುಪೇರಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಡಾಕ್ಟರ್ ಸಿ ಸವಿತಾ, ಡಾಕ್ಟರ್ ಬಿ ಭಾಸ್ಕರ್, ಡಾಕ್ಟರ್ TR ಹರ್ಷ ನೇತೃತ್ವದ ತಂಡ ಸರ್ಕಾರಕ್ಕೆ ಬಾಣಂತಿಯರ ಸಾವಿನ ವರದಿಯನ್ನ ಕುರಿತಂತ ತನಿಖಾ ವರದಿಯನ್ನು ಸಲ್ಲಿಸಿದೆ. ಇದಕ್ಕೆಲ್ಲ IV ಗ್ಲೂಕೋಸ್ ಕಾರಣ ಅಂತ ಹೇಳಿತ್ತು. ಕಳಪೆ ಗ್ಲೂಕೋಸ್ನಿಂದಲೇ ಬಾಣಂತಿಯರ ಸಾವು ಅನ್ನೋದು ಬಯಲಾಗ್ತಾ ಇದ್ದಂತೆ ವಿಪಕ್ಷ ನಾಯಕ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಬಾಣಂತಿಯರ ಸಾವಿಗೆ ಹೊಣೆ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಗ್ಲೂಕೋಸ್ ಅನ್ನು ತರಿಸ್ತೋರು ಯಾರು? ಹಾಗಾದ್ರೆ ಸರ್ಕಾರಿ ಆಸ್ಪತ್ರೆಗೆ ಅದು ಹೇಗೆ ಬಂತು? ಅದನ್ನ ಕಾಂಟ್ರಾಕ್ಟ್ ತಗೊಂಡೋರು ಯಾರು? ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಹಾಗೆ ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಾರೆ ಅಶೋಕ್. ಇನ್ನು ನಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ತಜ್ಞರ ವರದಿ ಅಂದ್ರೆ ಏನು ತಂಡವನ್ನು ರಚನೆ ಮಾಡಲಾಗಿತ್ತು. ಈ ಪ್ರಕರಣ ಯಾವ ರೀತಿಯಾಗಿ ಆಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸಲ್ಲಿಸೋದಕ್ಕೆ ಅವರು ಕೊಟ್ಟಿರುವಂತಹ ವರದಿ ಪ್ರಕಾರ ಗ್ಲೂಕೋಸ್ ಏನು ಹಾಕಲಾಗಿತ್ತು ಅದು ಕಳಪೆಯಾಗಿತ್ತು. ಅದರಿಂದಾಗಿಲೇ ಸಾವಾಗಿದೆ. ಜೊತೆಗೆ ಮಿಕ್ಕಂತರು ಅಸ್ವಸ್ಥರಾಗಿರುವಂಥದ್ದು ಇದೆಲ್ಲದಕ್ಕೂ ಕಾರಣ ಗ್ಲೂಕೋಸ್ ಅಂತ ವರದಿಯನ್ನು ಸಲ್ಲಿಸಲಾಗಿತ್ತು.